ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಿರಿ. ನಿಮ್ಮ ಸಹಾಯ ಪ್ರೀತಿ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 13ನೇ ಅಧ್ಯಾಯ 28ರಿಂದ 1 ಅರಸು 13ನೇ ಅಧ್ಯಾಯ 28ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿನ್ನೆವರೆಗೆ ನಾವಿದ್ದನ್ನು ನೋಡಿಕೊಂಡಿದ್ದೇವೆ. ದೇವರ ಮನುಷ್ಯನು ಪ್ರವಾದಿಗೆ ಹೇಳಿದಾಗ, ಪ್ರವಾದಿ ಸುಳ್ಳು ಹೇಳಿದಾಗ, ಪ್ರವಾದಿ ಏನ್ ಮಾಡ್ದ, ದೇವರು ಅವರ ಮೇಲೆ ಕೋಪ ಬಂತು. ಆಗ ಪ್ರವಾದಿಯು ಕೂಡ ಏನ್ ಮಾಡಿದ್ರು, ದೇವರು ಶಾಪವನ್ನ ಕೊಟ್ಟು, ನಿನ್ನ ಶವ ಹಿರಿಯರ ಸ್ಮಶಾನಕ್ಕೆ ಸೇರುವುದಿಲ್ಲ ಅಂತ ಹೇಳಿ ಶಾಪ ಕೊಟ್ರು. ಆಗ ಈ ದೇವರ ಮನುಷ್ಯ ಏನ್ ಮಾಡ್ದ, ಅಲ್ಲಿ ಹೋದ ದಾರಿಯಲ್ಲಿ ಕಡೆಗೆ ದೇವರ ಮನುಷ್ಯನನ್ನು ಅವನು ಹಿಂಬಾಲಿಸಿಕೊಂಡು ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೋ ಈ ಅರಸ. ಹಾಗೆ ಅಲ್ಲಿ ಹೋಗುವಾಗ ಅಲ್ಲಿ ಏನಾಯ್ತು, ಈ ಸೇವಕನಿಗೆ ಅಲ್ಲಿ ಇವನ ಅರಸನ ಮಾತು ಕೇಳಿ ಅವನಂತೆ ಇದೇನಾಗಿ ನಡೆದಿದ್ದರಿಂದ ಅವನು ಹಿಂದಿರುಗಿ ಹೋಗುವಾಗ ಈ ಸೇವಕನಿಗೆ ದೇವರು ಹೇಳಿದ ಮಾತನ್ನ ಮೀರಿ ಅವನು ನಡೆದ. ನೀನು ಅವನಲ್ಲಿ ಅನ್ನಪಾನಗಳನ್ನು ತಗೊಳ್ಬೇಡ, ಅವನ ಜೊತೆಲಿ ನೀನು ಹೋಗ್ಬೇಡ, ಅವನಲ್ಲಿ ತಂಗಬೇಡ ಅಂತ ಹೇಳಿ ಯಾವುದೇ ಕಾರಣಕ್ಕೂ. ಆಗ ದೇವರ ಸೇವಕನ ಮಾತು, ದೇವರ ಮಾತು ಮೀರಿ ಸೇವಕ ಪ್ರವಾದಿಯ ಮಾತು ಕೇಳಿದ್ರಿಂದ ಅವನಲ್ಲಿ ಅನ್ನಪಾನ ತೆಗೆದುಕೊಂಡು ಹಿಂದಿರುಗಿ ಹೋದಾಗ ಅಲ್ಲಿ ದಾರಿಯಲ್ಲಿ ಕರಡಿಗಳು ಬಂದು ಅವನನ್ನು ಕೊಂದು ಹಾಕಿ ಬಿಟ್ಟವು. ಮತ್ತು ಕರಡಿ ಮತ್ತು ಕತ್ತೆ ನಿಂತುಕೊಂಡು ಆ ಶವವನ್ನ ನೋಡ್ತಾ ಇದ್ದವು ಅಂತ ಇದನ್ನ ನೆನ್ನೆ ತಿಳ್ಕೊಂಡಿದ್ದೇವೆ. ಕಾರಣ ಅಲ್ಲಿ ಏನಪ್ಪಾ ಅಂದ್ರೆ, ದೇವರು ಸೇವಕನಿಗೆ ಹೇಳಿದ ಮಾತನ್ನ ಮೀರಿ ನಡೆದ. ಆದ್ರಿಂದ ಅವನಲ್ಲಿ ಕರಡಿ ಕೊಂದು ಹಾಕಿತು ಅಂತ. ಇದರ ಅರ್ಥ ಏನು? ಖಂಡಿತವಾಗಿ ಯಾರು ಸುಳ್ಳು, ದಗ, ಮೋಸ, ದೇವರು ದರ್ಶನವಾದ ಮೇಲೆ ಯಾರು ಸುಳ್ಳು ಹೇಳ್ತಾರೋ, ದೇವರ ವಿಷಯದಲ್ಲಿ ದೇವರು ಹೇಳಿದಾಗೆ ಯಾರು ಕೇಳುವುದಿಲ್ವೋ ಅಂಥವರಿಗೆ ನಾನಾ ಥರದ ಶಿಕ್ಷೆ ಅಂತ ಹೇಳುವಂಥದ್ದು ನಿನ್ನೆ ಕೂಡ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡವರು, ದೇವರು ಯಾರನ್ನ ನಡೆಸ್ತಾರೋ ಅದ್ಭುತ ಜೀವಿತದಲ್ಲಿ ಯಾರನ್ನು ನಡೆಸ್ತಾರೋ ಅಂಥವ್ರು ಬಹಳ ಎಚ್ಚರವಾಗಿರಬೇಕು. ಸುಳ್ಳು ಬೋಧನೆಗೆ ಕಿವಿ ಕೊಡಬಾರದು, ನಡೆಯಬಾರದು, ಅಂಥವ್ರ ಹಿಂದೆ ಕೂಡ ಹೋಗಬಾರದು, ಅಂಥವ್ರನ್ನ ಬಿಟ್ಟು ಜೀವಿಸಬೇಕು ಅವರು ಯಾರೇ ಆದರೂ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ 28ನೇ ವಚನ ನೋಡುವಾಗ, ಅವನು ಹೋಗಿ ಶವವು ದಾರಿಯಲ್ಲಿ ಬಿದ್ದಿರುವುದನ್ನು, ಕತ್ತೆ ಸಿಂಹನ ಬಳಿಯಲ್ಲಿ ನಿಂತಿರುವುದನ್ನು ಕಂಡನು. ಸಿಂಹವು ಶವವನ್ನು ತಿನ್ನಲಿಲ್ಲ, ಕತ್ತೆಯನ್ನು ಕೊಳ್ಳಲು ಇಲ್ಲ. ನೋಡಿ, ದೇವರ ಸೇವಕನನ್ನು ಕೊಂದಾಕ್ತು ಯಾವುದೋ ಸಿಂಹ. ಕಡೆಗೆ ಕತ್ತೆಯನ್ನು ಇದನ್ನು ಕೂಡ ಅಲ್ಲಿ ದೇವರು ಏನು ಮಾಡಲಿಲ್ಲ. ಇವರ ಶವವನ್ನ ನಿಂತುಕೊಂಡು ನೋಡ್ತಾ ಇದ್ದವು ಅಂತ ಇದರ ಅರ್ಥ ಆಯ್ತು. ಪ್ರವಾದಿಯು ದೇವರ ಮನುಷ್ಯನ ಶವವನ್ನು ಹೂಳಿ ಗೋಳಾಡಬೇಕೆಂದು ಕತ್ತೆಯ ಮೇಲೆ ಹಾಕಿ ತನ್ನ ಊರಿಗೆ ತೆಗೆದುಕೊಂಡು ಬಂದು ತನ್ನ ಸ್ಮಶಾನ ಭೂಮಿಯಲ್ಲಿ ಅದನ್ನು ಸಮಾಧಿ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಅಯ್ಯೋ ನನ್ನ ಸಹೋದರನೇ ಎಂದು ಗೋಳಾಡಿದರು. ಕಡೆಗೆ ಪ್ರವಾದಿ ಏನ್ ಮಾಡ್ದ, ದೇವರ ಸೇವಕನ ಶವವನ್ನ ತೆಗೆದುಕೊಂಡು ಹೋಗಿ ತನ್ನ ಭೂಮಿಯಲ್ಲಿ ಅಲ್ಲಿ ಅದನ್ನ ಸಮಾಧಿ ಮಾಡಿದರು. ಹೀಗಾಯ್ತಲ್ಲ ಅಂತ ಗೋಳಾಡಿದರು. ನೋಡಿ ಪರಿಸ್ಥಿತಿ ಏನಾಯ್ತು. ಅದಕ್ಕೆ ಹೇಳೋದು, ದೇವರು ನಾನಾ ತರದ ಪಾಪಗಳಿಂದ, ಅನ್ಯಾಯಗಳಿಂದ, ಮಾನದ ಪಾಶದಿಂದ ಯಾರನ್ನು ಎಬ್ಬಿಸ್ತಾರೋ, ಮತ್ತೆ ದೇವರಿಗೆ ವಿರುದ್ಧವಾಗಿ ನಡೀತಾರೋ ಅವರಿಗೆ ಶಿಕ್ಷೆ ಬರ್ತದೆ. ಯಾರು ದೇವರ ವಿಷಯದಲ್ಲಿ ಆಗ್ಲಿ ಹೇಳಿದಾಗೆ ಅವನು ಯಾವುದೇ ಗುರುಜಾಗ್ಲಿ, ಯಾವುದೇ ಸ್ವಾಮೀಜಾಗ್ಲಿ, ಪಾಶಗಳಾಗ್ಲಿ, ಪಾದಗಳಾಗ್ಲಿ, ಮಠಾಧೀಶರಾಗ್ಲಿ, ಬ್ರಾಹ್ಮಣನಾಗ್ಲಿ, ಅಥವಾ ಯಾವುದೇ ಗ್ರಂಥದಲ್ಲಿ ಯಾರೇ ಆಗ್ಲಿ, ದೇವರು ಆದುಕೊಂಡವರಲ್ಲಿ ಸುಳ್ಳು ಹೇಳಿದಾಗ ಖಂಡಿತವಾಗಿ ಪ್ರವಾದಿಗೂ ಅಲ್ಲಿ ಶಿಕ್ಷೆ ಬಂತು. ತನ್ನ ಹಿರಿಯರ ಸಮಾಧಿಯಲ್ಲಿ ಸೇರುವುದಿಲ್ಲವೆಂದು ಶಾಪ ಕೊಟ್ಟರು. ಈ ದೇವರ ಮನುಷ್ಯನನ್ನು ಕೂಡ ಸಿಂಹವು ಕೊಂದು ಹಾಕಿತು. ಹಾಗೆ ಇವತ್ತು ನಾನಾ ತರದಲ್ಲಿ ಶಿಕ್ಷೆ ಬರ್ತದೆ ದೇವರ ಮಾತನ್ನು ಮೀರಿದರೆ ಅಂತ ಅರ್ಥ. ಕಡೆಗೆ ಏನ್ ಮಾಡಿದ್ರು, ಅವನನ್ನು ಸಮಾಧಿ ಮಾಡಿದ ಈ ಪ್ರವಾದಿ ಗೋಳಾಡಿದ.
ಮುಂದೆ 31ನೇ ವಚನ. ಅನಂತರ ಅವನು ತನ್ನ ಮಕ್ಕಳಿಗೆ, ನಾನು ಸತ್ತಾಗ ನನ್ನ ಶವವನ್ನು ದೇವರ ಮನುಷ್ಯನ ಶವವಿರುವಲ್ಲೇ ಸಮಾಧಿ ಮಾಡಿರಿ, ನನ್ನ ಎಲುಬುಗಳನ್ನು ಅವನ ಎಲುಬುಗಳಲ್ಲಿ ಇರುವಲ್ಲೇ ಇಡೀರಿ ಅಂತೇಳಿ ಪ್ರವಾದಿ ಹೇಳ್ದ ತನ್ನ ಮಕ್ಕಳಿಗೆ. ದೇವರ ಮನುಷ್ಯನಿಗೆ ಸಮಾಧಿ ಮಾಡಿದ್ವಿ, ನಾನು ಸತ್ತಾಗ ಕೂಡ ಏನ್ ಮಾಡಿ ಇವನ ಜೊತೆಯಲ್ಲಿ ಅಲ್ಲೇ ಇಡೀರಿ ಅಂತ. ಹಲ್ಲೆಲೂಯಾ. ಆಗ ಇದರ ಅರ್ಥ ಏನಪ್ಪ, ಅವನಿಗೆ ಏನಾಯ್ತಪ್ಪ ಅಂದ್ರೆ, ಇವನು ದೇವರ ಮನುಷ್ಯ, ಹಾಗೆ ಇವನನ್ನು ಆರಿಸಿಕೊಂಡಿದ್ದಾರೆ, ನನ್ನನ್ನು ಆರಿಸಿಕೊಂಡಿದ್ದಾರೆ, ನಾವು ಜೊತೆಯಲ್ಲಿ ನಮ್ಮನ್ನ ಸಮಾಧಿ ಮಾಡಿ ಅಂತ. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ದೇವರು ಯಾರನ್ನ ಸ್ವೀಕಾರ ಮಾಡಿದ್ದಾರೋ ಅವರವರ ತಪ್ಪುಗಳಿಗೆ ಶಿಕ್ಷೆ ಕೊಡೋರು ದೇವರಾಗಿದ್ದಾರೆ. ಆಗ ಅಂಥವರನ್ನು ಒಂದೇ ಕಡೆ ಸಮಾಧಿ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. 12. ಅವನು ಯೆಹೋವನ ಅಪ್ಪಣೆಯಿಂದ ಬೇತೇಲಿನ ಯಜ್ಞವೇದಿಗೆ ವಿರೋಧವಾಗಿಯೂ ಸಮಾರ್ಯದ ಪಟ್ಟಣಗಳಲ್ಲಿ ಎಲ್ಲಾ ಪೂಜಾ ಸ್ಥಳಗಳಿಗೆ ವಿರೋಧವಾಗಿ ಹೇಳಿದ ಮಾತುಗಳು ಸಂದೇಶವಿಲ್ಲದೆ ನೆರವೇರು ಅಂದನು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನು ಯೆಹೋವನ ಅಪ್ಪಣೆಯಿಂದ ಬೇತೇಲಿನ ಯಜ್ಞವೇದಿಗೆ ವಿರೋಧವಾಗಿಯೂ ಸಮಾರ್ಯದ ಪಟ್ಟಣಗಳಲ್ಲಿರುವ ಎಲ್ಲಾ ಪೂಜಾ ಸ್ಥಳಗಳಿಗೆ ವಿರೋಧವಾಗಿಯೂ ಹೇಳಿದ ಮಾತುಗಳು ಸಂದೇಹವಿಲ್ಲದೆ ನೆರವೇರುವುದು ಅಂದನು. ನೋಡಿ, ಖಂಡಿತವಾಗಿ ದೇವರಿಗೆ ತಪ್ಪು ಮಾಡಿದಾಗ, ದೇವರ ವಾಕ್ಯಗಳಿಗೆ ತಪ್ಪು ಮಾಡಿದಾಗ, ಯಾವುದೇ ವಿಗ್ರಹ ವಿಷಯಗಳಲ್ಲಿ, ದೇವಾಲಯದ ವಿಷಯಗಳಲ್ಲಿ, ಯಜ್ಞವೇದಿಗಳ ವಿಷಯಗಳಲ್ಲಿ ದೇವರ ಮನುಷ್ಯರು ಹೇಳಿದ್ದು ಅಲ್ಲಿ ತಪ್ಪುವುದಿಲ್ಲ, ವಾಕ್ಯದ ಪ್ರಕಾರ ಅಂತ ಪ್ರವಾದಿ ಹೇಳ್ತಾ ಇದ್ದಾನೆ. ಖಂಡಿತವಾಗಿ ಅಲ್ಲಿ ಏನಾಗ್ತದೆ, ದೇವರ ಮನುಷ್ಯನ ಮೂಲಕ ಹೇಳುವಂಥದ್ದು ಒಂದು ತಪ್ಪುವುದಿಲ್ಲ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರು ಖಂಡಿತವಾಗಿಯೂ ದೇವರ ವಾಕ್ಯಗಳಿಗೆ ಎಲ್ಲಿ ವಿರೋಧವಾಗಿ ನಡೀತಾರೋ ಅದನ್ನು ಖಂಡಿತವಾಗಿ ತಿಳಿಸಿದಾಗ ಅದಲ್ಲಿ ನೆರವೇರ್ತದೆ. ಮತ್ತೆ ಈ ಪ್ರಾಪಂಚಿಕ ವಿಷಯ, ಅವರ ಜೀವನಕ್ಕಾಗಿ ವಿಷಯಕ್ಕಾಗಿ ನಾವು ದೇವರ ಮನುಷ್ಯರಂತ ಹೇಳಿಕೊಂಡು ಹೇಳುವಂಥದ್ದು ಒಂದು ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ದೇವರಿಂದ ಆಯ್ಕೆಗೊಂಡವರು, ದೇವಮಾನವರು ಹೇಳಿದ್ದು ನೆರವೇರಿದರೆ ಮಾತ್ರ ಅವರನ್ನು ದೇವರ ಮನುಷ್ಯರೆಂದು ಪತ್ತೆ ಮಾಡಿರಿ. ಅದು ವಾಕ್ಯಕ್ಕೆ ಸರಿಯಾಗಿ ವಾಕ್ಯ ಗದರಿಸಿದ್ರೆ, ಎಚ್ಚರಿಸಿದ್ರೆ, ಅದೇ ಪ್ರಕಾರ ಮಾತಾಡಿದ್ರೆ ಮಾತ್ರ ಅವರನ್ನು ದೇವರ ಮನುಷ್ಯರೆಂದು ಕಂಡುಹಿಡಿಯಿರಿ. ಅವರು ಹೇಳಿದ್ದು ನೆರವೇರದ ಹೋದರೆ, ಸುಳ್ಳು ದಗ ಮೋಸ ವಾಕ್ಯಗಳಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ಅವರು ಗಂಡೆ ಆಗಲಿ ಹೆಣ್ಣಾಗಲಿ ಖಂಡಿತ ಇವರನ್ನು ದೇವರು ಆರಿಸಿಕೊಳ್ಳಲಿಲ್ಲ ಅಂತ ಅದನ್ನ ತಿಳಿದುಕೊಳ್ಳಬೇಕು. ಇದು ಧರ್ಮೋಪದೇಶ ಕಾಂಡದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆದ್ರೆ ತಿಳ್ಕೊಳ್ಳೋದು ಹೇಗಪ್ಪ ಅಂದ್ರೆ, 10 ದಶಾಜ್ಞೆಗಳು ಮುಖ್ಯವಾಗಿ ಯಾರ ಹೃದಯದಲ್ಲಿ ಮನಸ್ಸಿನಲ್ಲಿ ಅಡಕವಾಗಿದೆಯೋ, ಪ್ರತಿ ಒಂದು ವಿಷಯಕ್ಕೆ 10 ಆಜ್ಞೆಗಳನ್ನು ಎತ್ತಿಕೊಂಡು ಮಾತನಾಡ್ತಾರ ದೇವರ ಎಲ್ಲ ವಾಕ್ಯಗಳಲ್ಲಿ ಅವರನ್ನು ದೇವರು ಆರಿಸಿಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ ಒಂದು ತಾಲೂಕಿನ ಒಂದು ಸ್ಥಳದಲ್ಲಿ ಒಂದು ಅಂಗವಿಕಲ ಹುಡುಗಿ ಇದ್ದಾಳೆ. ಅವಳು ಪ್ರತಿ ಒಂದು ಅಂಗವಿಕಲಿಂದ 2 ಕಾಲುಗಳಿಗೂ ಕೂಡ ಬರೋದಿಲ್ಲ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಾಳೆ. ತಂದೆ ತಾಯಿಯೇ ಬಹಳ ದೂರದಲ್ಲಿ ಇಟ್ಟಿದ್ದಾರೆ ಅವಳನ್ನ. ಆದರೂ ಕೂಡ ಮಾತನಾಡಿದಾಗ ದೇವರ ವಿಷಯವನ್ನೇ ಮಾತನಾಡ್ತಾಳೆ. ನನಗೆ ಕೂಡ ಹೇಳ್ತಾಳೆ, ಬಹಳ ಸಣ್ಣ ಪ್ರಾಯದ ಹುಡುಗಿ, ಬ್ರದರ್ ಖಂಡಿತವಾಗಿ ಇಂಥವ್ರು ಹೀಗಿದ್ದಾರೆ ನಂಬಬೇಡಿ, ಎಲ್ಲ ಬರೆಯಲ್ಪಟ್ಟಿದೆ, ಬಹಳ ಎಚ್ಚರವಾಗಿರಬೇಕು. ನೀವು ಕೂಡ ನಾನಂತವಳು ಅಂತ ಹೇಳಿದ್ರು ನಂಬಕ್ಕ ಹೋಗ್ಬೇಡಿ. ಇಂಥಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಅಂತ ಅಂಗವಿಕಲ ಸಣ್ಣ ಹುಡುಗಿ ಇವತ್ತು ನಾನು ಫೋನ್ ಮಾಡಿದಾಗ ನಾವಿಬ್ಬರು ಕೂಡ ಬಹಳ ವಿಚಾರನ ಮಾತಾಡ್ತೇವೆ, ನನ್ನನ್ನು ಎಚ್ಚರಿಸ್ತಾ ಇದ್ದಾಳೆ. ನೋಡಿ, ಅಲ್ಲಿ ದೇವರ ವಾಕ್ಯ ನೆಲೆಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಂಥವ್ರನ್ನ ಕಂಡುಹಿಡಿಬೇಕು. ಅವ್ರು ಯಾವುದೇ ಕಷ್ಟ ಸಂಕಟ ದುಃಖದಲ್ಲಿ ಆದರೂ ದೇವರ ವಿಷಯವನ್ನ ಮಾತನಾಡ್ತಾರೋ, ಅವರು ಯಾರೇ ಇರ್ಬೋದು, ಮನುಷ್ಯರೇ ಇರ್ಬೋದು, ದೊಡ್ಡ ಗುರುಜಿಗಳು, ಸ್ವಾಮೀಜಿಗಳು, ಮಠಾಧೀಶರುಗಳು, ಪಾಸ್ಟರ್ಗಳು, ಫಾದರ್ಗಳು, ಬಿಷಪ್ಗಳು, ರೆವಿಡೆಂಟ್ಗಳು ಅಂತ ಹೇಳಿಕೊಳ್ತಾರೆ. ಅದೆಲ್ಲ ಮನುಷ್ಯರು ಮಾತ್ರ. ದೇವರು ಆ ರೀತಿ ಯಾರಿಗೂ ಹೆಸರು ಇಡ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಸಂದೇಹವಿಲ್ಲದೆ ನೆರವೇರುವುದನ್ನೇ ದೇವರು ಆರಿಸಿಕೊಂಡಿದ್ದಾರೆ ಅಂತ ಇದರ ಅರ್ಥವಾಗಿದೆ. 33ನೇ ವಚನ. ಇಷ್ಟಾದರೂ ಯಾರೊಬ್ಬಾಮನು ತನ್ನ ದುರ್ಮಾರ್ಗವನ್ನು ಬಿಡದೆ ತಿರುಗಿ ಕನಿಷ್ಠರಾದ ಜನರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿದನು. ನೋಡಿ, ಯಾರೊಬ್ಬಾಮನನ್ನು ಕೂಡ ಮೊದಲು ದೇವರು ಕರೆಸಿಕೊಂಡ್ರು. ಅಲ್ಲಿಂದ ಮತ್ತೆ ಏನ್ ಮಾಡ್ದ, ಪುನಃ ತಿರುಗಿ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಂಡು ಇವನು ಯೆಹೂದ್ಯರಲ್ಲಿ ಕೂಡ ಒಂದು ಮನುಷ್ಯನಾಗಿದ್ದಾನೆ. ಇವನು ಕಡೆಗೆ ಅಲ್ಲಿ ಏನಾಯ್ತು,
ಜನರನ್ನ ಇದು ಪೂಜಾ ಸ್ಥಳಕ್ಕೆ, ವಿಗ್ರಹಗಳ ಪೂಜಾ ಸ್ಥಳಕ್ಕೆ ಇವನು ನಡೆಸಿದ, ಯಾಜಕರನ್ನಾಗಿ ನೇಮಿಸಿದ. ನೋಡಿ, ಇವತ್ತು ಅನೇಕರು ಕೂಡ ನಾನು ಅದನ್ನೇ ಹೇಳ್ತಾ ಇರೋದು. ಇವತ್ತು ಅನೇಕ ಪಾಸ್ಟರ್ಗಳು ಅಂತ ಹೇಳಿಸಿಕೊಳ್ಳೋರು ಕಮ್ಮಿ, ಫಾದರ್ಗಳು ಅಂತ ಹೇಳಿಸಿಕೊಳ್ಳೋರು, ಗುರೂಜಿಗಳು, ಸ್ವಾಮೀಜಿಗಳು, ಬ್ರಾಹ್ಮಣರುಗಳು ಅಂತ ಮಠಾಧೀಶರು ಅಂತ ಹೇಳಿಸ್ಕೊಂಡು ಏನ್ ಮಾಡ್ತಾರೆ, ಚೆನ್ನಾಗಿ ಗೊತ್ತಿದ್ರು ಕೂಡ ನಮ್ಮ ಮನಸ್ಸು ಅಲ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ ವಿಗ್ರಹಗಳನ್ನ ಮಾಡಿ ಪೂಜೆ ಮಾಡಿಸೋರಾಗಿದ್ದಾರೆ, ಅವರು ಮಾಡೋರಾಗಿದ್ದಾರೆ, ಅದಕ್ಕೆ ಕೈ ಮುಗಿಯೋರು ಆಗಿದ್ದಾರೆ. ಅದು ಎಷ್ಟೇ ದೊಡ್ಡ ಕೋಟಿ ಬಿಲ್ಡಿಂಗ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಏನೇ ಇರ್ಬೋದು, ಖಂಡಿತವಾಗಿಯೂ ಅದು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ದೇವರು ಅದನ್ನೆಲ್ಲವನ್ನು ನಾಶ ಮಾಡೋದು ಖಂಡಿತವಾಗಿ ಹೌದು. ಇಂಥವ್ರನ್ನ ನಂಬಬಾರದು. ಅವರು ಯಾವ ವರ್ಗದ ಯಾವ ಜನಾಂಗಗಳೇ ಆಗಲಿ ಎಚ್ಚರ. ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು. ನೋಡಿ, ಯಾರೊಬ್ಬ ಅವನು ಕೂಡ ಅಲ್ಲಿ ಏನ್ ಮಾಡ್ದ, ಮನಸ್ಸಿಗೆ ಬಂದೇ ನೀನು ಅಲ್ಲಿ ಕೆಲಸ ಮಾಡಪ್ಪ, ನೀನು ಅದರಲ್ಲಿ ಕೆಲಸ ಮಾಡು, ನೀನು ಬೋಧನೆ ಮಾಡು, ನೀನು ಅದರ ಪೂಜಾರಿ ಆಗಿರು, ನೀನು ಬೋಧಕ ಮಾಡು, ನೀನು ಉಪದೇಶ ಮಾಡು ಅಂತೇಳಿ ಅವರನ್ನ ನೇಮಿಸಿದ್ರು. ಈಗ ಅವತ್ತು ಏನ್ ಮಾಡ್ತಾರೆ, ಉದಾಹರಣೆಗೆ ಒಂದೊಂದು ಬೈಬಲ್ ಕಾಲೇಜ್ ಅಂತ ಅಲ್ಲಿ ಏನ್ ಮಾಡ್ತಾರೆ, ನಡೆಸ್ತಾರೆ. ಇದು ಹೊರಗಿಂದ ಬರುವ ದುಡ್ಡಿಗೋಸ್ಕರ ಅಥವಾ ಯಾರೋ ಕಾಣಿಕೆ ಕೊಡುವ ದುಡ್ಡಿಗೋಸ್ಕರ. ಆದ್ರೆ ಸತ್ಯ ವಿಷಯವನ್ನಲ್ಲಿ ತಿಳಿಸದೆ ಸ್ವಲ್ಪ ದಿವಸ ಇಟ್ಟುಕೊಂಡು ಏನೋ ಮುಖ್ಯವಾದ ಅಂದ್ರೆ ಅವರಿಗೆ ಒಪ್ಪುವ ರೀತಿಯಲ್ಲಿ, ಪ್ರಾಪಂಚಿಕ ರೀತಿಯಲ್ಲಿ ಖುಷಿ ಪಡುವ ಹಾಗೆ ಬೋಧನೆ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಹೆಸರು ಬೈಬಲ್ ಕಾಲೇಜು. ಈಗ ಉದಾಹರಣೆಗೆ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಇರ್ಬೋದು, ಎಲ್ಲ ಇರ್ಬೋದು. ಇದರಲ್ಲಿ ಕೂಡ ಅಲ್ಲಿ ಇದರ ತರಬೇತಿ ಕೊಡೋರು ಕೂಡ ಏನ್ ಹೇಳ್ತಾರೆ, ನೀವು ವಿಗ್ರಹಗಳನ್ನ ಮಾಡ್ಕೊಳ್ಬೇಡಿ, ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಬೇಡಿ ಅಂತ ಅವರು ತಿಳಿಸೋದಿಲ್ಲ. ಅದೆಲ್ಲ ಬೇಕಾಗಿಲ್ಲ ಅಂತೇಳಿ ಪೂಜೆ ಮಾಡಿ ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಅದಕ್ಕೆ ಕಾಯಿ ಹೊಡೀರಿ, ಇದಕ್ಕೆ ಬಾಳೆಹಣ್ಣು ತನ್ನಿ, ಇದಕ್ಕೆ ಕರ್ಪೂರ ತನ್ನಿ, ಇದಕ್ಕೆ ಕಬ್ಬು ತನ್ನಿ, ಪಂಚಾಮೃತ ಮಾಡಿ ಆ ಲಡ್ಡು ಪ್ರಸಾದವನ್ನ ತಗೊಳ್ಳಿ. ಪ್ರಸಾದ ಎಲ್ಲಿಂದ ತಗೊಳ್ಬೇಕು, ಆ ಬೇಕರಿಗಳಲ್ಲಿ ದುಡ್ಡು ಕೊಟ್ಟು ತಗೊಳ್ಬೇಕು, ಅಲ್ಲಿ ಪ್ರಸಾದದ ಅಂಗಡಿ, ಅದರಲ್ಲೂ ಕೂಡ ದುಡ್ಡು ಮಾಡುವಂತ ಒಂದು ವಿಷಯಗಳಾಗಿವೆ. ಇಂಥದ್ದು ಖಂಡಿತವಾಗಿ ನಂಬಬಾರದು. ಆದಿ ಕಾಲದ ನಮ್ಮ ಹಿಂದೂ ಸಂಸ್ಕೃತ ಪ್ರಕಾರ ಆದಿ ಕಾಲದಲ್ಲಿ ಋಷಿಗಳು ಏನ್ ಮಾಡ್ತಾ ಇದ್ರು, ಕೂತುಕೊಂಡು ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಅಂತ ಹೇಳಿ ಬರೀ ಶ್ಲೋಕದಲ್ಲಿ ಹೋಗ್ತಾ ಇದ್ರು. ಇದುವೇ ನಿಜವಾಗಿ ದೇವರನ್ನ ಆರಾಧಿಸುವಂಥದ್ದು, ಪೂಜಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. 34. ಈ ಕಾರಣದಿಂದ ಯಾರೊಬ್ಬನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ತೆಗೆದುಹಾಕಲ್ಪಟ್ಟು ನಿರ್ನಾಮವಾದರು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರ ಮಾತು ಕೇಳದೆ ಕಾರಣ ಏನ್ ಮಾಡಿದ್ರು, ಯಾರೊಬ್ಬನ ಆ ರೀತಿ ಯಾರೊಬ್ಬನ ಕಡೆಗಿದ್ದವರನ್ನ ತಪ್ಪಾಗಿ ನಡೆಸಿದ್ದರಿಂದ ಅವರ ಕುಟುಂಬ ಸಂಪೂರ್ಣ ನಿರ್ನಾಮವಾಗಿ ಹೋಯಿತು. ನೋಡಿ, ಸಂತಾನವೇ ಇಲ್ಲದಾಯಿತು. ಅದಕ್ಕೆ ಮೊದಲು ದೇವರು ಏನ್ ಮಾಡ್ತಾರೆ, ತಿಳಿಸ್ತಾರೆ. ಯಾರು ಮಾತು ಕೇಳೋದಿಲ್ವೋ, ಅಹಂಕಾರದಲ್ಲಿ ನಡೀತೇವೋ, ಕುಟುಂಬನೇ ನಿರ್ನಾಮ ಆಗಿ ಹೋಗ್ತದೆ. ಅಲ್ಲಿ ಮಕ್ಕಳಿಲ್ಲದಾಗಬಹುದು, ಹಾಗೆ ಸಂಪೂರ್ಣ ನಾಶ. ಇಲ್ಲದ್ರೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟಬಹುದು. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಲ್ಲಿ ತಂದೆ ಹೆಸರು ಹೇಳಕ್ಕೆ ಇರೋದಿಲ್ಲ, ಅವ್ರು ಇನ್ನೊಂದು ಕಡೆ ಮದುವೆ ಮಾಡಿ ಹೋಗೋರಾಗಿದ್ದಾರೆ. ಗಂಡು ಮಕ್ಕಳು ಇದ್ರೆ ಮಾತ್ರ ಆ ಗಂಡು ಮಕ್ಕಳು ಕೂಡ ನಾನಾ ತರದ ಕಾಯಿಲೆ ಕಸಗಳಲ್ಲಿ ಬಿದ್ದು ಏನೇನೋ ತೊಂದರೆಗಳಲ್ಲಿ ಆದು ಅವರಿಗೆ ಮಕ್ಕಳು ಇಲ್ಲ, ಮದುವೆ ಇರೋದಿಲ್ಲ. ಕಡೆಗೆ ಕಾಲಕ್ರಮೇಣ ಅವರ ಹೆಸರೇ ಇರುವುದಿಲ್ಲ. ಇದು ಕೂಡ ಧರ್ಮೋಪದೇಶಕಾಂಡದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಹೆಸರನ್ನು ಭೂಮಿಯಿಂದ ಅಳಿಸಿ ಹಾಕ್ತೀನಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಂತಾನವನ್ನೇ ಅಳಿಸಿ ಹಾಕ್ತೀನಿ ಅಂತ ಬರೆಯಲ್ಪಟ್ಟಿದೆ. ಯೆಹೋಶುವ 9ನೇ ಅಧ್ಯಾಯದಲ್ಲಿ ಕೂಡ ಹೋಶೇಯ 9ನೇ ಅಧ್ಯಾಯದಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ಜೋಸೆಫನ ಮಗ ಅಂದ್ರೆ ಯೂಸೆಫನ ಮಗ ಎಫ್ರಾಯಿಮ್ ಅವರು ಏನ್ ಮಾಡಿದ್ರು, ದೇವರನ್ನು ಸಂಪೂರ್ಣವಾಗಿ ತಿಳಿದವರು ಕೂಡ ವಿಗ್ರಹಾರಾಧನೆಗೆ ಹೋದ್ರು, ವಿಗ್ರಹಾರಾಧನೆ ಮಾಡಿದ್ರು. ಅಲ್ಲಿ ಅವರಿಗೆ ಮಕ್ಕಳಿಲ್ಲದ ಸಂತಾನವೇ ಇಲ್ಲದಾಯಿತು. ಅದಕ್ಕೆ ಅಲ್ಲಿ ನಿನ್ನ ಹೆಂಡತಿಯ ಮೊಲೆಯನ್ನು ಬಚ್ಚಿಸುವೆನು, ನಿನ್ನ ಹೆಂಡತಿಯ ಕರುಳ ಕುಡಿಯನ್ನು ಕತ್ತರಿಸಿ ಹಾಕುವೆನು, ಮಕ್ಕಳು ಹೆತ್ತರೆ ಹುಟ್ಟುವುದಿಲ್ಲ, ಹುಟ್ಟಿದರೆ ಬೆಳೆಯುವುದಿಲ್ಲ ಅಂತೇಳಿ ಸಂಪೂರ್ಣವಾಗಿ ಶಾಪವನ್ನ ಕೊಟ್ಟಿದ್ದಾರೆ, ಸಂತಾನವನ್ನು ನಿರ್ನಾಮ ಮಾಡಿದ್ದಾರೆ. ಇದು ಹೋಶೇಯ 9ನೇ ಅಧ್ಯಾಯದಲ್ಲಿದೆ. ಮಕ್ಕಳಿಗೆ ಹಾಲು ಕೂಡ ಕೊಡಿಸುವುದಿಲ್ಲ, ಕರುಳ ಕುಡಿಯನ್ನು ಕತ್ತರಿಸೇನು, ಮಕ್ಕಳು ಹುಟ್ಟುವುದಿಲ್ಲ, ಹುಟ್ಟಿದರೆ ಬದುಕುವುದಿಲ್ಲ, ಸಾಯಿಸುತ್ತೇನು ಎಂಬುದಾಗಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆಗ ಇದರ ಅರ್ಥ, ಇವತ್ತು ಗಂಡು ಮಕ್ಕಳ ಸಂತಾನ ಎಲ್ಲಿ ಇಲ್ವೋ ದೇವರಿಂದ ಶಾಪ ಹೊಂದಿದ್ದಾರೆ, ಅಥವಾ ಮಕ್ಕಳೇ ಇಲ್ವೋ ಶಾಪ ಹೊಂದಿದ್ದಾರೆ, ಅಥವಾ ಹುಟ್ಟಿದ ಹೆಂಡತಿಯರು ಗರ್ಭ ಧರಿಸಿದ ಹಾಗೆ ಗರ್ಭಪಾತವಾಗ್ತದೋ, ಹುಟ್ಟಿದ ಮಕ್ಕಳು ಸಾಯ್ತಾರೋ, ಹುಟ್ಟಿದ ಮಕ್ಕಳು ಅಂಗವಿಕಲರಾಗ್ತಾರೋ, ಹುಟ್ಟಿದ ಮಕ್ಕಳೆಲ್ಲ
ಇದೆಲ್ಲ ಕಾರಣ ದೇವರ ಶಾಪವೆಂಬುದಾಗಿ ತಿಳ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಲಿ. ದೇವರು ನಿಮಗೆ ದರ್ಶನ ಕೊಟ್ಟು, ಇದು ಉದಾಹರಣೆಗೆ ಬೈಬಲಲ್ಲಿ ಯೆಹೋವ, ಸರ್ವೇಶ್ವರ, ಪರಮೇಶ್ವರ, ಯೇಸು ಅಂತ ಇದೆ. ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಇದನ್ನು ಬಹಳ ಸಲ ತಿಳಿಸಿದ್ದೇನೆ. ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ನಾರಾಯಣ, ಸಾಕ್ಷಾತ್ ಪರಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಇದೆ. ಕುರಾನಲ್ಲಿ ಅಲ್ಲಾ ಅಂತ ಒಂದೇ ಒಂದು ಹೆಸರಿದೆ. ನಮ್ಮ ಈ ಬೈಬಲಲ್ಲಿ ಮತ್ತು ವೇದಗಳಲ್ಲಿ, ಮಹಾಭಾರತದಲ್ಲಿ ನಾನಾ ಥರದ ಹೆಸರುಗಳಿವೆ. ಆದರೆ ಅವೆಲ್ಲವೂ ಸೃಷ್ಟಿಕರ್ತ ಹೆಸರು. ಅದು ಬಿಟ್ಟು ಬೇರೆ ಯಾವುದೇ ಹೆಸರನ್ನು ಅಲ್ಲಿ ಇಲ್ಲಿ ಎಷ್ಟೇ ಜನ ಸೇರಲಿ, ಏನೇ ಮಾಡಲಿ, ಖಂಡಿತವಾಗಿ ನಂಬಕ್ಕೆ ಹೋಗಬಾರದು. ಎಲ್ಲ ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಅರಿತುಕೊಂಡು ಅದನ್ನೇ ಹಿಂಬಾಲಿಸಿ ಹೋಗಬೇಕು ಹೊರತು ಈ ಲೋಕದ ದೇವರುಗಳನ್ನ, ಲೋಕದ ಮನುಷ್ಯರನ್ನ ಹುಡುಕಿಕೊಂಡು ಹೋಗಬಾರದು. ಶಾಪಗ್ರಸ್ತವಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 1 ಅರಸು 14ನೇ ಅಧ್ಯಾಯ 1ರಿಂದ 20ರವರೆಗೆ ಓದಿಕೊಳ್ಳೋಣ. 14ನೇ ಅಧ್ಯಾಯ 1ರಿಂದ. ಯಾರೊಬ್ಬಾಮನ ಮಗನಾದ ಅಬೀಯನು ಅಸ್ವಸ್ಥನಾದದ್ದು ಅವನ ಮತ್ತು ಯಾರೊಬ್ಬಾಮನ ಮರಣ. ನೋಡಿ, ಇಲ್ಲಿ ಯಾರೊಬ್ಬಾಮನ ಏನ್ ಮಾಡ್ದ? ದೇವರ ಮಾತನ್ನ ಕೇಳದೆ ವಿಗ್ರಹಗಳಿಗೆ ಹೋದ. ದೇವರು ಸೊಲೊಮೋನನು ಸತ್ತ ನಂತರ ಮಗನನ್ನು ಅರಸನನ್ನಾಗಿ ನೇಮಿಸಿದ್ರು. ಆ ಒಂದು ಶಿಕ್ಷೆ ಅವನ ಮಗನ ಮೇಲೆ ಬಂತು. ಅವನು ಅಸ್ವಸ್ಥನಾದ. ಅದಲ್ಲದೆ ಅವನ ಮತ್ತು ಯಾರೊಬ್ಬಾಮನ ಮಗನ ಮತ್ತು ಅಪ್ಪನ ಸಾವು ನಡೆಯಿತು ಎಂಬುದಾಗಿ. ಇದು ವಿಮೋಚನ ಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ, 34ನೇ ಅಧ್ಯಾಯ 7ನೇ ವಚನದಲ್ಲಿ ಓದುವಾಗ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಬರೆಯಲ್ಪಟ್ಟಿದೆ. ಇದು ನಾವು ಓದಿದ್ದು. ಇದು ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಕೂಡ ಇದೆ. ತಂದೆಯಂದಿರು ತಿಳಿದು ತಪ್ಪು ಮಾಡಿದಾಗ ಅಂತ ಶಿಕ್ಷೆ ಅಲ್ಲಿ ಗಂಡು ಮಕ್ಕಳ ಮೇಲೆ, ಹುಟ್ಟಿದ ಮಕ್ಕಳ ಮೇಲೆ ಅಂದ್ರೆ ಗಂಡು ಮಕ್ಕಳ ಮೇಲೆ ಬರುತ್ತದೆ. ಇದನ್ನ ಮಕ್ಕಳು ಒಂದು ವೇಳೆ ದೇವರು ಮಕ್ಕಳಿಗೆ ತಿಳಿಯಪಡಿಸಿದಾಗ, ನಮ್ಮ ಅಪ್ಪ ಇಂಥ ತಪ್ಪು ಮಾಡ್ತಾ ಇದ್ದಂತೇಳಿ ಗೊತ್ತಾಗಿ ಅವರು ಆ ಅಪ್ಪನ ತಪ್ಪುಗಳನ್ನ ಬಿಟ್ಟು ದೇವರನ್ನೇ ಹಿಂಬಾಲಿಸಿದರೆ ಆ ಪಾಪಗಳು ಮಕ್ಕಳ ಮೇಲೆ ಬರುವುದಿಲ್ಲ. ತಿಳಿದು ಅಂತ ಮಕ್ಕಳು ಸುಮ್ಮನಾದರೆ ಅಪ್ಪನ ಪಾಪಗಳು ಖಂಡಿತವಾಗಿ ಮಕ್ಕಳ ಮೇಲೆ ಬರುವುದರಲ್ಲಿ ಸಂಶಯವೇ ಇಲ್ಲ. ಅದುವೇ ಇವತ್ತು ಓದಿದ್ದು. ಎಷ್ಟೋ ನಡೆದು ಹೋಗಿದೆ, ಈಗಲೂ ನಡೀತಲೇ ಇದೆ. ಕೀರ್ತನೆ 109ರಲ್ಲಿ ಓದುವಾಗ, ತಾಯಿಯ ಪಾಪ ಅಳಿದು ಹೋಗದಿರಲಿ, ತಾಯಿ ಕೂಡ ತಪ್ಪು ಮಾಡಿದ್ರಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಮೇಲೆ ಒಬ್ಬಳಿಗಾದರೂ ಬಂದೇ ಬರುತ್ತದೆ, ಅದು ತಪ್ಪಿ ಹೋಗಲು ಸಾಧ್ಯವೇ ಇಲ್ಲ, ಕಡೆಗೆ ಅದರಲ್ಲೇ ಬಹಳ ಮರಣವ ಬರ್ತದೆ ಅಂತ ಇದರ ಅರ್ಥ. ಹಾಗೆ 1ನೇ ವಚನ ಓದಿಕೊಳ್ಳೋಣ. 14:1. ಆ ಕಾಲದಲ್ಲಿ ಯಾರೊಬ್ಬಾಮನ ಮಗನಾದ ಅಬೀಯನು ಅಸ್ವಸ್ಥನಾದನು. ನೋಡಿ, ಆ ಸಮಯದಲ್ಲಿ ಮಗನಿಗೆ ಹುಷಾರಿಲ್ಲದಾಯಿತು. ಅಲ್ಲಿ ಅವನಿಗೆ, ಯಾರೊಬ್ಬಾಮನಿಗೆ ಅಂದ್ರೆ ಅಪ್ಪನಿಗೆ ಏನಾಗಿಲ್ಲ, ಮಗನಿಗೆ ಅಲ್ಲಿ ಹುಷಾರಿಲ್ಲದಾಯಿತು. ಕಾರಣ ಅಪ್ಪ ಮಾಡಿದಂತ ತಪ್ಪು ಅಲ್ಲಿ ಮಗನಿಗೆ ಹುಷಾರಿಲ್ಲದೆ ಅದನ್ನು ಅಪ್ಪ ನೋಡುವ ಹಾಗೆ ಆಯಿತು. ಹಾಗೆ ಇವತ್ತು ಅನೇಕರು ತಂದೆ ತಾಯಿಯಂದಿರು ತಪ್ಪು ಮಾಡ್ತಾ ಬಂದಾಗ ಅವರಿಗೇನಾಗೋದಿಲ್ಲ, ಅವರ ಮಕ್ಕಳಿಗೆ ನಾನಾ ಥರದ ಕೆಟ್ಟವರ ಸವಾಸ, ಕೆಟ್ಟವರ ಬುದ್ಧಿಗಳು ಅಲ್ಲಿ ಏನೇನೋ ಆಗ್ತದೆ, ಮಕ್ಕಳು ಏನೇನೋ ಆಗಿ ಹಾದಿ ತಪ್ಪಿ ಹೋಗ್ತಾರೆ. ಕಾರಣ ತಂದೆ ತಾಯಿ ಮಾಡಿದ ಪಾಪ ಅಲ್ಲಿ ಮಕ್ಕಳಿಗೆ ಕಾಣಕ್ಕೆ, ಅದು ಅವರಿಗೆ ಗೊತ್ತಾಗೋದಿಲ್ಲ. ಅವಳಂತವಳು, ಇವಳಿಂತವನು, ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದಂತ ಆಗ ಅವ್ರ ಮಕ್ಕಳಿಗೆ ಬೈತಾರೆ. ಆದ್ರೆ ಇವರು ಮಾಡಿದ ಪಾಪ ಅಂತೇಳಿ ಅವರಿಗೆ ಅದು ಗೊತ್ತಿಲ್ಲ. ಆದ್ರೆ ದೇವರು ದರ್ಶನ ಕೊಟ್ಟ ನಮಗೆ ಗೊತ್ತಾಗಿದೆ. ನಮ್ಮ ಮೂಲಕ ತಿಳಿಯಪಡಿಸುವುದು ಅದು ದೇವರ ಕಾರ್ಯವಾಗಿದೆ. ಹಾಗೆ ಇಲ್ಲಿ ಏನಾಯ್ತು, ಯಾರೊಬ್ಬಾಮನ ಮಗನಿಗೆ ಅಲ್ಲಿ ಮಗನು ಅಸ್ವಸ್ಥನಾದ, ಕಾಯಿಲೆಸ್ಥನಾದ ಅಂತ. ಆಗ ಯಾರೊಬ್ಬಾಮನು ತನ್ನ ಹೆಂಡತಿಗೆ, ನೀನು ಎದ್ದು ನನ್ನ ಹೆಂಡತಿ ಎಂದು ಯಾರಿಗೂ ಗೊತ್ತಾಗದಂತೆ ವೇಷ ಮಾರ್ಪಡಿಸಿಕೊಂಡು ಶಿಲೋವಿಗೆ ಹೋಗು. ಆಗ ಯಾರೊಬ್ಬಾಮನು ತನ್ನ ಹೆಂಡತಿಗೆ ಹೇಳ್ತಾನೆ, ನೀನು ಎದ್ದು ನನ್ನ ಹೆಂಡತಿ ಎಂದು ಯಾರಿಗೂ ಗೊತ್ತಾಗದಂತೆ ವೇಷ ಮಾರ್ಪಡಿಸಿಕೊಂಡು ಹೋಗು, ಶಿಲೋವಿಗೆ ಹೋಗು. ಅಂದ್ರೆ ಅದೊಂದು ನೀರಿರುವ ಸ್ಥಳ, ಅಲ್ಲಿ ಸ್ನಾನ ಮಾಡೋಕ್ಕೋಸ್ಕರ ಆಗಿರ್ಬೋದು. ಯಾರೊಬ್ಬನ ಹೆಂಡತಿ ಹೇಳ್ತಾನೆ, ನನ್ನ ಹೆಂಡತಿ ಅಂತ ನೀನು ಹೇಳಬೇಡ, ಯಾರಿಗೂ ಗೊತ್ತಾಗದಾಗೆ ನೀನು ಶಿಲೋವ್ ಅಂದರೆ ನೀರು ಇರುವ ಸ್ಥಳ, ಬಹಳ ನೀರು ಇರುವ ಕೆರೆ, ಅದು ಅಲ್ಲಿಗೆ ನೀನು ಹೋಗು ಅಂತ ಹೇಳಿದ. ನಾನು ಈ ಜನರ ಮೇಲೆ ಅರಸನಾಗಬೇಕೆಂದು ನನಗೆ ಮುಂತಿಳಿಸಿದ ಪ್ರವಾದಿಯಾದ ಅಹೀಯಮನು ಅಲ್ಲಿರುತ್ತಾನೆ. ಒಂದು ಪ್ರವಾದಿ ಹೇಳ್ತಾನೆ ಮೊದಲೇ ಯಾರೊಬ್ಬನಿಗೆ, ನೀನು ಮಂತ್ರಿ ಆಗ್ತಾನೆ ಅಂತ ಹೇಳಿ ಶಿಲೋವಿನಲ್ಲಿದ್ದಾನೆ, ನೀನು ಅವನ ಹತ್ರ ಹೋಗು ಅಂತಂದ್ರೆ ಅವನ ಹತ್ರ ಮತ್ತೆ ಅಲ್ಲಿ ಜ್ಯೋತಿಷ ಕೇಳಕ್ಕೆ. 3ನೇ ವಚನ,
ನೀನು 10 ರೊಟ್ಟಿಗಳನ್ನು ಮಿಠಾಯಿಗಳನ್ನು 1 ಕುಪ್ಪಿ ಜೇನುತುಪ್ಪವನ್ನು ತೆಗೆದುಕೊಂಡು ಅವನ ಬಳಿಗೆ ಹೋಗು. ನೋಡಿ, ಇಷ್ಟಿಷ್ಟು ಅವನಿಗೆ ಕಾಣಿಕೆ. ಏನಂತೆ ಆ ಪ್ರವಾದಿಗೆ, ಇವನು ಯಾರೊಬ್ಬವನ ಹೆಂಡತಿಗೆ ಹೇಳೋದು. 10 ರೊಟ್ಟಿಗಳನ್ನು, ಮಿಠಾಯಿಗಳನ್ನು ಅಂದ್ರೆ ಸಿಹಿ ಪದಾರ್ಥ, 1 ಕುಪ್ಪಿ ಜೇನುತುಪ್ಪವನ್ನು. 1 ಕುಪ್ಪಿ ಅಂದ್ರೆ ಮೊದಲು ಕುಪ್ಪಿ ಇತ್ತು, ಬಾಟ್ಲಿ ಇತ್ತು, ಈಗ ಅದು ಇಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಅದೇ ಬಂದು ಹೋಗಿದೆ. ಆಗಿನ ಕಾಲದಲ್ಲಿ ಇತ್ತು, ಹೌದು, ನಮ್ಮ ಕಾಲದಲ್ಲಿ ಕೂಡ ಇತ್ತು. ತೆಗೆದುಕೊಂಡು ಅವನ ಬಳಿಗೆ ಹೋಗು. ಹುಡುಗನಿಗೆ ಏನಾಗುವುದೆಂದು ಅವನು ತಿಳಿಸುವನು ಎಂದು ಹೇಳಿದನು. ನನಗೆ ಏನು ಅಂತ ಹೇಳಕ್ಕಾಗೋದಿಲ್ಲ, ಯಾರೋ ಒಬ್ಬಮ್ಮನ ಅರಸ, ಅವನ ಹತ್ರ ಹೋಗು, ಅವನು ಹುಡುಗನಿಗೆ ಏನಾಗ್ತದೆ ಅಂತ ತಿಳಿಸ್ತಾನೆ ಅಂತ ಪ್ರವಾದಿಯ ಬಳಿಗೆ ಹೋಗುವಂತ ಹೆಂಡತಿಗೆ ಹೇಳಿದ. ಯಾಕೆಂದ್ರೆ ಮೊದಲು ಹೇಳಿದಾನೆ, ವೇಷ ಬದಲಾಯಿಸಿಕೊಂಡು ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ಅಯ್ಯೋ ಇವನ ಅರಸನ ಹೆಂಡತಿಯ ಪ್ರವಾದಿ ಹತ್ರ ಜ್ಯೋತಿಷ ಕೇಳಕ್ ಹೋಗಿದ್ದಾನೆ, ತಿಳ್ಕೋಕ್ ಹೋಗಿದ್ದಾನೆ, ಆಗ ಈ ಅರಸನ ಹೆಂಡತಿಯ ಈ ರೀತಿ ಮಾಡಿದ್ರು, ಅರಸನ ಈ ರೀತಿ ಮಾಡಿ ಅಂತ ಇವರಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ಇದರ ಅರ್ಥ. ಅದಕ್ಕೆ ಹೇಳಿದ್ದು, ಯಾರಿಗೂ ಯಾರು ನೋಡದ ಹಾಗೆ ಹೋಗು. ಹಾಗೆ ಇವತ್ತು ಅನೇಕರು ಅರಸರಾದಗಳು, ಪಾಸ್ಟರ್ಗಳಾದ್ರೂ ಕೂಡ, ಏನೇ ಆದ್ರೂ ಕೂಡ ಗೊತ್ತಿಲ್ಲದೆ ಅವರಿಗೆ ಕಷ್ಟಗಳು ಬಂದಾಗ ಮಾಯ ಮಂತ್ರ ಜ್ಯೋತಿಷ ದೆವ್ವ ಹಿಡಿದವರಲ್ಲಿ ಕೂಡ ಇವತ್ತು ಉದಾಹರಣೆಗೆ ಕ್ರಿಶ್ಚಿಯನ್ಗಳಿದ್ದಾರೆ, ಹಿಂದೂಗಳಲ್ಲಂತೂ ಪೂರ್ತಿ ಬಹಳ ಇದ್ದಾರೆ, ಬಹಳ 100ಕ್ಕೆ 100 ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಮತ್ತೆ ಇವತ್ತು ಮುಸ್ಲಿಮ್ಸರಲ್ಲಿ ಕೂಡ ಜ್ಯೋತಿಷ, ಮಾಯ ಮಂತ್ರ, ತಾತಿ ತಗಡು, ಅದೊಂದು ನವಿಲುಗರಿಯನ್ನು ಹಿಡ್ಕೊಂಡು ಒಂದು ಹೊಗೆಯನ್ನ ಯಾರ ಮೇಲೆಲ್ಲ ಹಾಕೊಂಡು ಹೋಗಿ ನವಿಲುಗರಿಯನ್ನ ತಲೆ ಮೇಲೆ ಇಟ್ಟುಕೊಂಡು ದುಡ್ಡು ಮಾಡೋರು ಇವೆಲ್ಲ ಬಹಳ. ನನ್ನ ಸಹೋದರ ಸಹೋದರಿ, ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಹೋದರರು ಯಾರು ಕೇಳೋದಿದ್ರೆ ಬಹಳ ಅನಾಚಾರ. ಇಂಥವರನ್ನು ಮನೆ ಕೂಡ ಸೇರಿಸಬೇಡಿ, ಅಂಥವರಿಗೆ ದುಡ್ಡು ಕೂಡ ಕೊಡಬೇಡಿ. ಇದು ಕುರಾನಿಗೆ ಬಹಳ ವಿರುದ್ಧವಾಗಿದೆ. ಅದು ಮಾತ್ರವಲ್ಲ, ಯಾವುದೇ ಇವತ್ತು ಅನೇಕ ಮುಸ್ಲಿಮ್ಸರು ಕೂಡ ಏನ್ ಮಾಡಿದ್ದಾರೆ, ಇವತ್ತು ಅಲ್ಲಿ ವಿಗ್ರಹಗಳ ಪೂಜೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಆಗ ತೆಂಗಿನಕಾಯಿ ಹೊಡೆದಿಡೋದು, ಬಾಳೆಹಣ್ಣು ಇಡೋದು, ನಾನಾ ಥರದಲ್ಲಿ ಅಲಂಕಾರ ಮಾಡುವುದು, ಇದು ಕೂಡ ಕುರಾನಿಗೂ ಎಲ್ಲಾ ಗ್ರಂಥಗಳಿಗೂ ಇದು ತಪ್ಪು. ಆದ್ರೆ ವಿಶೇಷವಾಗಿ ಮುಸ್ಲಿಮ್ಸರಲ್ಲಿ ಇತ್ತೀಚೆಗೆ ಇದು ಬಹಳ ನೆರವೇರಿದೆ. ಅದು ಮಾತ್ರ ಅಲ್ಲ, ಭಸ್ಮ ಮಾಡೋದು, ನೂಲು ಮತ್ತಿಸ್ಕೊಳ್ಳೋದು, ತಾಯ್ತಿ ತಗಡು ಮಾಡೋದು, ಬಹಳ ಶಿಕ್ಷೆ. ಇದರಲ್ಲಿ ಅಲ್ಲ, ದೇವರು ಖಂಡಿತವಾಗಿ ಕುರಾನಲ್ಲಿ ಎಲ್ಲಿ ಹೇಳಿಲ್ಲ. ಇದರಲ್ಲಿ ವೇದಗಳಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ, ರಾಮಾಯಣದಲ್ಲಿ ಯಾವುದರಲ್ಲಿಯೂ ಹೇಳಿಲ್ಲ, ಬೈಬಲಲ್ಲಿ ಕೂಡ ಹೇಳಿಲ್ಲ. ಆದ್ರಿಂದ ಇವತ್ತು ಬಹಳ ಎಚ್ಚರ. ಆದ್ರಿಂದ ಏನ್ ಮಾಡಿದೆ, ಇಂಥವ್ರು ಬಹಳ ಜನ ಇದ್ದಾರೆ. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ. ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಬಹಳ ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಸೇವಕನಿದ್ದ. ಅವರಿಗೆ ಏನು ಮಾಡಿದ್ರು ಕೂಡ ಅಲ್ಲಿ ಒಬ್ಬ ಸೇವಕ ಇದ್ದ, ಅದಲ್ಲದೆ ಬೈಬಲ್ ಕಾಲೇಜಲ್ಲಿ ಹೋಗ್ಕೊಂಡು ಟೀಚಿಂಗ್ ಮಾಡ್ತಾ ಇದ್ದ. ಕಡೆಗೆ ಅಲ್ಲಿಗೆ ಹೋದಾಗ, ನಾನು ಅಂತಲ್ಲ, ಅಲ್ಲಿಗೆ ದೇವರು ಹೋಗುವಾಗೆ ಮಾಡಿದ್ರು. ಅಲ್ಲಿ ಹೋದಾಗ ಏನಾಗ್ತದಪ್ಪ, ನಮಗೆ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿದೆ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನು ಆದ್ರೂ ಆಗೋದಿಲ್ಲ. ಅವರೊಬ್ಬ ದೊಡ್ಡ ಮಗ ಸೇವಕ ತಿಳ್ಕೊಂಡು ಮಾನಸಿಕವಾಗಿ ಒಂದು ಕತ್ತಲೆ ಕೋಣೆಯಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದ. ಇದು ಯೇಸ್ವಾಮಿ ಸ್ಮಶಾನಕ್ಕೆ ಹೋದಾಗ ಆ ಸ್ಮಶಾನದಲ್ಲಿ ಒಂದು ದೆವ್ವ ಹಿಡಿದ ಹುಡುಗ ಎದ್ದು ಬರುತ್ತದನ್ನು ನಾವು ಇದನ್ನು ಮತ್ತಾಯ ಮಾರ್ಕಲೋಕದಲ್ಲಿ ಓದಬಹುದು. ಆಗ ಸ್ಮಶಾನ ಯಾವಾಗಲೂ ಶುದ್ಧವಾಗಿರ್ತದೆ, ಅದು ಬಹಳ ಗಲೀಜಿ. ಅದೇ ರೀತಿ ಅವನ ಮನೆ ಇತ್ತು. ನನಗೆ ನೋಡಿ ಸಾಕಾಯ್ತು, ಅಲ್ಲಿಂದ ವಾಪಸ್ಸು ಬಂದೆ. ಹಾಗೆ ಮತ್ತೆ ಅಲ್ಲಿ ಆ ಮನೆಯಲ್ಲಿ ಏನ್ ಮಾಡಿದ್ರು, ಅವರ ತಾಯಿ ಏನಾಕಪ್ಪ ಹೇಳಪ್ಪ ಅಂತ. ಆಗ ನಾನಲ್ಲಿ ಕೂತ್ಕೊಂಡು, ನೋಡಿ, ನೀವು ಎಲ್ಲಿ ತಪ್ಪಿ ಹೋಗಿದ್ದೀರಿ ಎಂಬುದನ್ನ ತಿಳ್ಕೊಳ್ಳಿ, ನನಗೆ ಹೇಳ್ಬೇಡಿ, ನಾನು ಸ್ವಲ್ಪ ವಾಕ್ಯಗಳನ್ನ ನಿಮ್ಮ ಹತ್ರ ಮಾತಾಡ್ತಾ ಅಂತೇಳಿ 10 ದಶಾಜ್ಞೆಗಳನ್ನ ಒಂದೊಂದೇ ವಿಷಯವನ್ನ ಮಾತಾಡ್ತಾ ಬಂದಾಗ, ಈ ವಿಗ್ರಹಾರಾಧನೆ ಬಗ್ಗೆ, ಮಾಯಮಂತ್ರದ ವಿಷಯದಲ್ಲಿ ಮಾತಾಡುವಾಗ ಆ ಮನೆಯ ಯಜಮಾನಿ ಸಹೋದರಿ ಹೇಳಿದ್ರು, ಅಪ್ಪ ನಿಲ್ಸಪ್ಪ, ನನ್ನ ಮೈ ಇಡೀ ಬೆಂಕಿ ಹಿಡ್ದಾಗ ಆಗ್ತಿದೆ, ಉರಿತಾ ಇದೆ, ನನಗೆ ತಡ್ಕೊಳಕ್ ಆಗೋದಿಲ್ಲ, ಸಾಕು ನಿಲ್ಸು ಅಂತ ಚಾಡಿಬಿಟ್ಲು. ಅಲ್ಲಿಗೆ ದೇವರಲ್ಲಿ ಪ್ರಾರ್ಥಿಸಿದೆ. ಆ ಅಮ್ಮ ಸಮಾಧಾನ ಆಯ್ತು. ಆಗ ಏನಾಯ್ತಮ್ಮ ಅಂತ ಕೇಳೋತ್ತಿಗೆ, ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರು. ಯಾಕೆ, ನಾವು ಇಲ್ಲೇ ಒಂದು ತೆಂಗಿನಕಾಯಿಯನ್ನು ಮಂತ್ರ ಮಾಡಿಸಿ ಊತಿಟ್ಟಿದ್ದೇವೆ. ಆಗ ನೀವು ದೀಕ್ಷಾಸ್ಥಾನ ತಗೊಂಡಿದ್ದೇವೆ. ಮತ್ತೆ ಯಾರು ಹೇಳಿದ್ರು ಈ ಕೆಲಸಕ್ಕೆ? ನಮ್ಮಲ್ಲಿ ಒಬ್ಬ ಸೇವಕವನು ಬೈಬಲ್ ಕಾಲೇಜ್ ಟೀಚರ್ ಆಗಿದ್ದೆ. ಟೀಚಿಂಗ್ ಮಾಡಕ್ಕೂ ಕೂಡ ಹೋಗ್ತಾನೆ. ಇಲ್ಲಿಂದ ಗುಲ್ಬರ್ಗದಿಂದ ಹುಬ್ಳಿಗೆ ಹೋಗ್ತಾ ಇದ್ದ ಅವರ ಊರಿಗೆ. ಆಗ ಅವನು ಹೇಳಿದ್ದ, ನಮಗೆ ಅದು ಬೇಕು ಇದು ಬೇಕು ಎಲ್ಲವೂ ಬೇಕಪ್ಪ ಅಂತೇಳಿ ಅವನೇ ಮಾಡಿಸಿದು ಅಂತೇಳಿ. ಸರಿ, ಅದ್ರಿಗೆ ಆಗ್ದು ತೆಗಿಬಹುದಾ ಅಂತ ಹೇಳೋತ್ತಿಗೆ, ಆಯ್ತು ತೆಗಿಯಪ್ಪ, ನನಗೆ ಮಾತ್ರ ಆಗೋದಿಲ್ಲ ಅಂತ. ಕಡೆಗೆ ಅವರ ಇನ್ನೊಂದು ಮಗನನ್ನು ಕರೆಸಿದೆ ಅಲ್ಲಿಗೆ. ನಮಗೆ ಸ್ತೋತ್ರ ಹೋಗಲಿ. ಸಣ್ಣ ಮಗನ, ದೊಡ್ಡ ಮಗನ ಸೇವಕ ಅಂತೇಳಿ ನಾನೀಗ ವಿಷಯವನ್ನು ಹೇಳಿದೆ. ಈಗ ಸಣ್ಣ ಮಗನ ಕರೆಸಿದಾಗ ನಾನು ಹೇಳ್ದೆ, ನೋಡಪ್ಪ, ನೀನೊಂದು ಪಿಕಾಸ್ ಅಂದ್ರೆ ಈಗ ಆ ಕಡೆಗೆಲ್ಲ ಗುದ್ಲಿ ಅಂತ ಹೇಳ್ತಾರೆ, ನಮ್ಮ ಈ ಕಡೆಗೆ ಕನ್ನಡದಲ್ಲಿ ಪಿಕಾಸ್ ಅಂತ ಹೇಳ್ತಾರೆ. ನೀನು ತಕಬಾ ಆಗಿ
ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀನು ಏನು ಹೆದರಬೇಡ, ಏನೂ ಆಗುವುದಿಲ್ಲ ಅಂತ ಹೇಳಿದೆ. ಅವನು ತಗೊಂಡು ಅದೇ ಕೆಲಸ ಮಾಡ್ದ. ನಾನು ಪ್ರಾರ್ಥನೆಯಲ್ಲೇ ಇದ್ದೆ. ಆ ತೆಂಗಿನ ಕಾಯಿ ಸಿಕ್ಕಿತು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ಅದನ್ನು ಕೂಡ ನಾನು ಪ್ರಾರ್ಥನೆ ಮಾಡಿ ನೀರು ಹಾಕಿ ಅದನ್ನು ಶುದ್ಧಪಡಿಸಿ ತಗೊಂಡೋಗಿ ಅವರ ಮನೆಯ ಮುಂದುಗಡೆ ಒಂದು ಸಣ್ಣ ನೀರಿನ ಕಾಲುವೆ ಹರಿತಾ ಇತ್ತು, ಅಲ್ಲಿ ಹಾಕಿ ಅದನ್ನು ಬಿಸಾಡಿಬಿಟ್ಟೆ, ಕಾಲಲ್ಲಿ ಒದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಬಂದಾಗ ಹೇಳ್ತಾರೆ, ಅಮ್ಮ ನೋಡಪ್ಪ, ಈಗ ನನಗೆ ಮನಸ್ಸಿಗೆ ಶಾಂತಿ ಬಂತು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ದೇವರ ಸೇವಕ ಬೈಬಲ್ ಕಾಲೇಜಲ್ಲಿ ಟೀಚಿಂಗ್ ಮಾಡುವಂಥವನು ಯಾವ ವಿಷಯವನ್ನ ಮಾಡಿ ಹಾಕಿದ್ದಾನೆ ನೋಡಿ. ಇವರೆಲ್ಲ ಯಾರ ಪಾಲಿಗೆ ಸೇರಿದವರು? ಈ ಯಾರೊಬ್ಬಮ್ಮ, ಆಮೇಲೆ ಈ ಯಾರೊಬ್ಬಮ್ಮನ ಕಡೆಗೆ ಸೇರಿದವನ ಕಡೆಗೆ ಆಗಿದ್ದಾರೆ. ಇಂಥ ಪ್ರವಾದಿಗಳು, ಪಾಸ್ಟರ್ಗಳು, ಪಾದಗಳು, ಯಾಜಕರುಗಳು, ಗುರೂಜಿಗಳು, ಸ್ವಾಮೀಜಿಗಳು ಬಹಳಷ್ಟು ಮಂದಿ ಇದ್ದಾರೆ. ವಿಶೇಷವಾಗಿ ಕ್ರಿಶ್ಚಿಯನ್ಗಳಲ್ಲಿ ಈ ರೀತಿ ಆಯಿತು. ಇಂಥವರು ಕೂಡ ಇವತ್ತು ಜನಗಳನ್ನ ತಪ್ಪಾದ ಮಾರ್ಗಕ್ಕೆ ನಡೆಸಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಇದೇ ಮತ್ತ 23ನೇ ಅಧ್ಯಾಯದಲ್ಲಿ ಕೂಡ ಅವರಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗುವವರನ್ನು ದಾರಿ ಮುಚ್ಚಿ ಬಿಡುತ್ತಾರೆ. ಆಗ ಇವರ ಮೂಲಕ ಯಾರು ಕಾರ್ಯ ಮಾಡ್ತಾರೆ? ಸೈತಾನ. ಹಾಗೆ ಇವತ್ತು ಅನೇಕರು ಯೇಸು, ಮರಿಯಮ್ಮ ಅಂತೇಳಿ ವಿಗ್ರಹಗಳನ್ನ ಇಟ್ಟುಕೊಳ್ತಾರೆ, ಶಿಲುಬೆಯನ್ನು ಇಟ್ಟುಕೊಳ್ತಾರೆ, ಶಿಲುಬೆ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ಊದುಗಡ್ಡಿ ಅದು ಇದು ಹೋಗ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ರಾಯಚೂರು ಜಿಲ್ಲೆಯ ಪಟ್ಟಣದಲ್ಲಿ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಸೇವಕರುಗಳು ಸೇರ್ಕೊಂಡು ಒಂದು ಶಿಲುಬೆನ ಬೆಟ್ಟದ ಮೇಲೆ ಇಟ್ಟುಕೊಂಡು ಅಲ್ಲಿಗೆ ವಾರಕ್ಕೆ ಒಂದ್ಸಲ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ವಿಷಯ ಅದು ಆ ಮನುಷ್ಯನು ಕೂಡ ಬೈಬಲ್ ಕಾಲೇಜಿಗೆ ಹುಬ್ಳಿಗೆ ಟೀಚಿಂಗಿಗೆ ಹೋಗ್ತಾ ಇದ್ದ. ಈ ವಿಷಯ ನನಗೆ ಗೊತ್ತಾದಾಗೆ ಕಡೆಗೆ ನಾನು ಅದನ್ನಲ್ಲಿ ದೇವರು ನನ್ನ ಮುಖಾಂತರ ಖಂಡಿಸಿದ್ರು. ಕಡೆಗೆ ಹೋಗೋರಿಗೆಲ್ಲ ಎಚ್ಚರಿಸಿದೆ, ನೋಡಿದ್ದು ಶಾಪ, ಖಂಡಿತವಾಗಿ ಬರಬಾರ್ದು. ಶಿಲುಬೆ ಅನ್ನೋದು ಶಾಪ, ಅದು ಖಂಡಿತವಾಗಿ ಅದು ದೇವರಲ್ಲ, ಅದರ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬಾರದು, ಎಚ್ಚರ ಅಂತೇಳಿ. ಹಾಗೆ ಬರ್ತಾ 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 ಏನಾಯ್ತು, ಬಹಳ ಜನ ಬಿಟ್ಟರು. ಈಗ ಅಲ್ಲಿ ಪ್ರಾರ್ಥನೆ ಮಾಡೋರೇ ಇಲ್ಲ, ಯಾವುದು ಕೂಡ ಇಲ್ಲ. ಆ ಸೇವಕನ ಪರಿಸ್ಥಿತಿ ಅದೋ ಗತಿಗೆ ಇಳಿದು ಹೋಯ್ತಂದ್ರೆ ಅದೋ ಗತಿಗೆ ಇಳಿದು ಹೋಯಿತು. ಇದನ್ನು ಸರಿಯಾಗಿ ಖಂಡಿಸದಂತ ಇಡೀ ಭಾರತ ದೇಶದ ಅಧ್ಯಕ್ಷನಾದ ಒಂದು ಸಂಸ್ಥೆ, ಕ್ರಿಶ್ಚಿಯನ್ ಸಂಸ್ಥೆ, ಅವರು ಕೂಡ ಇದರ ಬಗ್ಗೆ ಸರಿಯಾಗಿ ತಿಳಿಸ್ತಿಲ್ಲ. ನಮಗೆ ದುಡ್ಡು ಬರೋದಿಲ್ಲ, ಆಗೋದಿಲ್ಲ ಅಂತ ಜನರನ್ನ ಮೆಚ್ಚಿಸಲಿಕ್ಕೆ ಕಡೆಗೆ ಯಾವುದೋ ಒಂದು ಕಾರಣದಿಂದ ಒಳ್ಳೆ ಮನುಷ್ಯ ಬೇಕಾದಷ್ಟು ಈ ದೇವರ ಹೆಸರನ್ನ ಹೇಳಿಕೊಂಡು ಹಣ ಸಂಪಾದನೆ ಮಾಡಿ ಬೇಕಾದಷ್ಟು ಆಸ್ತಿ ಪಾಸ್ತಿಗಳನ್ನ ಇಟ್ಟುಕೊಂಡು ಅನಾಥ ಮಕ್ಕಳ ಆಶ್ರಮತೆ ಇಟ್ಟುಕೊಂಡು ಯಾವ್ಯಾವುದೋ ಮಕ್ಕಳನ್ನ ಸಾಕಿಕೊಂಡು ಅಲ್ಲಿಗೆ ಬಂದು ಬೇಕಾದಷ್ಟು ಹಣ ಸಂಪಾದನೆ, ಗಂಡನಿಗೊಂದು ಗಾಡಿ, ಹೆಣ್ಣಿಗೊಂದು ಗಾಡಿ, ಒಂದೊಂದು ಮಕ್ಕಳಿಗೊಂದು ಗಾಡಿ, ಆಮೇಲೆ ಟ್ರ್ಯಾಕ್ಟರ್ ಸಂಪಾದನೆ ಮಾಡಿ ಹಣ ಸಂಪಾದನೆಗೆ ಅದನ್ನು ಬಾಡಿಗೆಗೆ ಬಿಟ್ಟಿದ್ದಾನೆ. ನಾನಾ ಪರಿಸ್ಥಿತಿ, ಗಂಡ ಈ ರೀತಿಯಾದ, ಹೆಂಡತಿ ಮಕ್ಕಳೆಲ್ಲ ಏನಾಗಿದೆ ಅಂತ ಈಗ ಗೊತ್ತಿಲ್ಲ, ಅದೋ ಗತಿಗೆ ಇಳಿದು ಹೋಗಿತ್ತು ಪರಿಸ್ಥಿತಿಗಳು. ಇದುವೇ ಆಗುವಂಥದ್ದು. ಅದನ್ನ ಇಂಥವ್ರನ್ನ ಕಂಡು ಹಿಡಿದು ಬಹಳ ಎಚ್ಚರ. ಹೀಗೆ ಅನೇಕ ಸೇವಕರುಗಳು ಕೂಡ ಏನ್ ಮಾಡ್ತಾರೆ, ಗೊತ್ತಿಲ್ಲದ ಹೆಂಡತಿಗಳನ್ನ ಮಾಯಾ ಮಂತ್ರಕ್ಕೆ ಕಳಿಸೋರಾಗಿದ್ದಾರೆ, ಮಾಡಿಸುವವರು ಕೂಡ ಆಗಿದ್ದಾರೆ. ಇಂಥವ್ರನ್ನು ಖಂಡಿತವಾಗಿ ಹಿಂಬಾಲಿಸಬಾರದು. ಇವರಲ್ಲೆಲ್ಲ ಸೈತಾನನು ಇವರು ಹಿಂಬಾಲಿಸುವವರಾಗಿದ್ದಾರೆ. ಒಂದು ವೇಳೆ ಬೋಧನೆ ಮಾಡಬಹುದು, ಹೇಳ್ಬಹುದು, ಏನೇ ಹೇಳ್ಬಹುದು, ಇಂಥವ್ರನ್ನ ಕಂಡು ಹಿಡಿದು ನಂಬಕ್ಕೆ ಹೋಗಬಾರದು. ಆದ್ದರಿಂದ ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳವರೇ ಆಗಲಿ, ಹಿಂದೂಗಳು ಅಂತ ಹೇಳಿಕೊಳ್ಳವರೇ ಆಗಲಿ, ಮುಸ್ಲಿಮ್ಸ್ ಅಂತ ಹೇಳಿಕೊಳ್ಳವರೇ ಆಗಲಿ, ದಯವಿಟ್ಟು ಈ ವಿಚಾರ, ವಿಗ್ರಹಾಧನೆ, ಮಾಯಾ ಮಂತ್ರಕ್ಕೆ ಹೋಗಬೇಡಿ, ದೇವರ ಶಿಕ್ಷೆಯನ್ನ ಬರಮಾಡಿಕೊಳ್ಳಬೇಡಿ. ದೇವರ ನಾಮಕ್ಕೆ ಸ್ತೋತ್ರ ಎಂದು ತಿಳಿಸುವನು ಅಂತೇಳಿ ಹೆಂಡತಿಯನ್ನು ಏನ್ ಮಾಡ್ದ, ಪ್ರವಾದಿಯ ಬಳಿಗೆ ಈ ಯಾರೊಬ್ಬನು ಅಲ್ಲಿಗೆ ಕಳಿಸಿದ ಅರಸ. 4ನೇ ವಚನ. ಆಕೆಯು ಅವನು ಹೇಳಿದಂತೆ ಮಾಡಿ ಶಿಲೋವಿನಲ್ಲಿದ್ದ ಅಹಿಯನ ಮನೆಗೆ ಹೋದಳು. ಮುಪ್ಪಿನ ದೆಸೆಯಿಂದ ಅಹಿಯನ ಕಣ್ಣುಗಳು ಮೊಬ್ಬಾಗಿದ್ದುದರಿಂದ ಕಾಣಿಸುತ್ತಿರಲಿಲ್ಲ. ಅವಳು ಹೋಗಿ ಶಿಲೋವಿನಲ್ಲಿ ಹೋಗಿ ಅವರ ಮನೆಗೆ ಹೋದನು, ಪ್ರವಾದಿಯ ಮನೆಗೆ. ಅವಳಿಗೆ ಹೋದಾಗ ಅವನಿಗೆ ಮುಬ್ಬಾಗಿತ್ತು, ಕಣ್ಣು ಕಾಣ್ತಿರಲಿಲ್ಲ. ಇವಳು ಹೋದ್ಲು ಅಲ್ಲಿಗೆ. ಅರಸ ಹೇಳಿದಾಗೆ ರೊಟ್ಟಿ, ಜೇನುತುಪ್ಪ, ಮಿಠಾಯಿ ಎಲ್ಲ ತಕೊಂಡು ಅಲ್ಲಿಗೆ ಹೋದ್ಲು. ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ವಯಸ್ಸಾಗಿತ್ತು. 5ನೇ ವಚನ 14:5. ಆದರೆ ಯೆಹೋವನವನಿಗೆ ಯಾರೊಬ್ಬಾಮನ ಹೆಂಡತಿಯು ಅಸ್ವಸ್ಥನಾದ ತನ್ನ ಮಗನ ವಿಷಯದಲ್ಲಿ ದೈವೋತ್ತರವನ್ನು ಕೇಳುವುದಕ್ಕೆ ತನ್ನನ್ನು ಅನ್ಯಳೆಂದು ತೋರ್ಪಡಿಸಿಕೊಂಡು ಬರುತ್ತಾಳೆಂದು ಆಕೆಗೆ ಇಂತಿಂತ ಉತ್ತರ ಕೊಡಬೇಕೆಂದು ತಿಳಿಸಿದ್ದನು. ನೋಡಿ, ಮೊದಲೇ ಆ ಕಣ್ಣು ಕಾಣದ
ಕಾಣದಂತ ಪ್ರವಾದಿಗೆ ದೇವ್ರು ಏನ್ ಮಾಡ್ತಾ ಇದ್ದಾಳೆ, ಯಾರೊಬ್ಬಮ್ಮನ ಹೆಂಡತಿ ಬರ್ತಾ ಇದ್ದಾಳೆ, ಅವಳಿಗೆ ತಕ್ಕ ನಾನು ಅನ್ಯಳೆಂದು ಹೇಳ್ತಾಳೆ. ಆದ್ರೆ ನಾನು ದೇವರ ಒಂದು ಯಾಜಕನ ಪ್ರವಾದಿಯ ಹೆಂಡತಿ ಅಂತ ಹೇಳೋದಿಲ್ಲ. ಅಂದ್ರೆ ನಾನು ಬೇರೆಯವಳು ಅಂತ. ಈಗ ಉದಾಹರಣೆಗೆ ನಮ್ಮಲ್ಲಿ ಕೂಡ ನೀವು ಕ್ರಿಶ್ಚಿಯನ್ ಅಂತ ಕೇಳಿದ್ರೆ ನಾನು ಕ್ರಿಶ್ಚಿಯನ್ ಇಲ್ಲ, ಕೆಲವರು ಮಾಯಾಮಂತ್ರ ದೆವ್ವಗಳಿಗೆ ಹೋಗಿದ್ದಾರೆ. ಅದೇ ರೀತಿ ಅಂತವ್ರು ತಪ್ಪಿಸಲಿ ಏನೇನೋ ನಾಟಕ ಆಡ್ತಾರೆ. ಅದೇ ಮಾತು ಈಗಲೂ ಕೂಡ ಆಗ್ಲೂ ನಡೆದು ಹೋಗಿದೆ. ಅದಕ್ಕೆ ದೇವರು ಆ ಪ್ರವಾದಿಗೆ ಹೇಳ್ತಾರೆ, ಅನ್ಯಳೆಂದು ಹೇಳ್ತಾಳೆ, ಅವಳಿಗೆ ಇಂಥ ಉತ್ತರವನ್ನ ನೀನು ಕೊಡಬೇಕು ಅಂತೇಳಿ ದೇವರು ಆ ಕಣ್ಣು ಕಾಣದಂತ ಪ್ರವಾದಿಗೆ ಮಾತನಾಡಿದರು. ದೇವರ ಸ್ತೋತ್ರ. ಹಾಗಾದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇವತ್ತು ಅಂತವ್ರು ಬರುವಾಗ ಯಾರ್ಯಾರಿಗೆ ಯಾವ ಉತ್ತರವನ್ನ ಕೊಡಬೇಕು ಅಂತ ದೇವರೇ ತಿಳಿಸುವವರಾಗಿದ್ದಾರೆ. ಅಂದ್ರೆ ಅವರ ತಪ್ಪುಗಳು ಅವರಿಗೆ ಅರ್ಥ ಆಗ್ಲಿಕ್ಕೆ. ಯಾರು ಆಕೆಯು ಐಹಿಯನ ಮನೆಯನ್ನು ಪ್ರವೇಶಿಸುವಾಗಲೇ ಐಹಿಯನು ಆಕೆಯ ಕಾಳುಸಪ್ಪಳವನ್ನು ಕೇಳಿ, ಯಾರೊಬ್ಬ ಹೆಂಡತಿಯೇ ಬಾ, ಯಾಕೆ ನಿನ್ನನ್ನು ಅನ್ಯಳೆ ಎಂದು ತೋರ್ಪಡಿಸಿಕೊಳ್ಳುತ್ತಿ, ನಿನಗೆ ಕಠಿಣವಾದ ಉತ್ತರ ಕೊಡಬೇಕೆಂದು ನನಗೆ ಅಪ್ಪಣೆಯಾಗಿದೆ ಅಂತ. ನೋಡಿ, ಆ ಪ್ರವಾದಿಯ ಅಹಿಮನ ಮನೆಗೆ ಹೋಗುವಾಗಲೇ ಕಣ್ಣು ಕಾಣದಿದ್ರು ಕಾಳು ಸಪ್ಪಳು ಕೇಳಿ ಹೇಳ್ತಾನೆ, ನೀನು ಯಾರೊಬ್ಬಮ್ಮನ ಹೆಂಡತಿ ಅಲ್ಲ, ಯಾಕೆ ಅನ್ಯಳೆಂದು ನೀನು ತೋರ್ಪಡಿಸಿಕೊಳ್ಬೇಕು, ನಿನಗೆ ಕಠಿಣವಾದ ಉತ್ತರ ಕೊಡಬೇಕು ಅಂತ ನನಗೆ ದೇವರಿಂದ ಅಪ್ಪಣೆಯಾಗಿದೆ ಅಂತೇಳಿ. ನೋಡಿ, ದೇವರಾಗ ಏನ್ ಮಾಡ್ತಾರೆ, ಯಾರ ಮುಖಾಂತರ ಕಠಿಣವಾಗಿ ತಿಳಿಸಬೇಕೋ ಇಂಥ ನಾಟಕವಾಡುವ ದೇವರ ಮನುಷ್ಯರು, ಗಂಡಸರಾಗಲಿ ಹೆಂಡಸರುಗಳಾಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳಾಗಲಿ, ಮುಸ್ಲಿಮ್ಸ್ ಆಗಲಿ ಕಠಿಣವಾದ ಉತ್ತರ ಕೊಡಬೇಕು. ದೇವರ ಆತ್ಮ ಯಾರಲ್ಲಿ ಇದೆಯೋ ಅವರು ಕಠಿಣವಾಗಿ ಉತ್ತರವನ್ನು ಕೊಡ್ತಾರೆ, ಖಂಡಿತ ಎಚ್ಚರಿಸ್ತಾರೆ. ಅದು ದೇವರ ಮಾತಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಅದೇ ಪ್ರಕಾರ ನಾನು ಕೂಡ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಅನೇಕರು ತಪ್ಪಿ ಹೋಗಿದ್ದಾರೆ ಸ್ವಾಮಿ, ಹೋಗುತ್ತಲೇ ಇದ್ದಾರೆ. ದಯವಿಟ್ಟು ಅವರೆಲ್ಲವರನ್ನ ಕ್ಷಮಿಸಿರಿ. ಇನ್ನೂ ಕೂಡ ನೀವು ಆರಿಸಿಕೊಂಡ ಸೇವಕರುಗಳನ್ನ ಅವರ ಬದಲಿಗೆ ಕಲಿಸಿ ಅವರನ್ನು ಪರಿಶುದ್ಧರನ್ನಾಗಿ ಮಾಡಿರಿ. ಅಂಥವರೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ಅನೇಕರು ಮಾತನ್ನ ಕೇಳ್ತಾ ಇಲ್ಲ, ಸುಳ್ಳು ಬೋಧಕರು ಪ್ರವಾದಿಗಳನ್ನ ಹಿಂಬಾಲಿಸ್ತಾ ಇದ್ದಾರೆ ಸ್ವಾಮಿ, ಅವರ ಮೇಲೆ ಕರುಣೆ ತೋರಿ ಅವರನ್ನು ದಯವಿಟ್ಟು ನಿಮ್ಮ ಸತ್ಯ ಸುವಾರ್ತೆಗೆ ಕಿವಿಕೊಟ್ಟು ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳುವಂತೆ ಮಾಡಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ಚೆನ್ನಾಗಿ ದೇವರ ವಾಕ್ಯಕ್ಕೆ ಇದನ್ನು ಕೇಳಿಕೊಂಡು ವಿಧೇಯರಾಗಿ ಜೀವಿಸಿ, ನಿಮ್ಮಲ್ಲಿ ಏನಾದರೂ ಇಂತಹ ತಪ್ಪುಗಳು ಬಂದು ಹೋಗಿದರೆ ದಯವಿಟ್ಟು ಅದನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಪರಿಶುದ್ಧರಾಗಲು ಪ್ರಾರ್ಥನೆ ಮಾಡಿಕೊಳ್ಳಿರಿ. ಖಂಡಿತವಾಗಿ ದೇವರು ಪಶ್ಚಾತ್ತಾಪ ಪಟ್ಟು ಬರೋನು ಹಿಂದಕ್ಕೆ ತಳ್ಳುವುದಿಲ್ಲ. ಯೋಹಾನ 6:37 ಕೀರ್ತನೆ 51ರಲ್ಲಿ ಕೂಡ ಓದುವಾಗ, ತಪ್ಪುಗಳನ್ನ ಒಪ್ಪಿಕೊಂಡು ನನ್ನ ಬಳಿಗೆ ಬಂದವರನ್ನು ಎಂದಿಗೂ ನಾನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕರುಣೆ, ಕೃಪೆ, ಪ್ರೀತಿಯುಳ್ಳಂತ ಜೀವಂತವಾಗಿರುವಂತ ಸರ್ವ ಸೃಷ್ಟಿಕರ್ತನಾದ ದೇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.